ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಬಿಜೆಪಿಯ 3 ಬೇಡಿಕೆ ಈಡೇರಿಕೆ ಮಾಡಿರುವಂತದ್ದು. ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಂತಹ ಕಾಕ್ರೋಚ್ ಪಾರ್ಟಿ ಸಂಸತ್ ಅಧಿವೇಶನ ಶುರುವಾಗ್ತಾ ಇದ್ದಂತೆ ಬೀದಿಗಿಳಿದಂತಹ ಕಾಂಗ್ರೆಸ್ 3 ಪ್ರಮುಖ ಮಸೂದೆಯನ್ನ ರೆಡಿಯಾಗಿಟ್ಟಿರುವಂತಹ ಕೇಂದ್ರ ಸರ್ಕಾರ ಹೀಗಾಗಿ ನೀಟ್ ಗಲಾಟೆ ತಣ್ಣಗಾಗಿಸಲಿಕ್ಕೆ ಅಂತಿಮ ನಿರ್ಧಾರವನ್ನು ಕೈಗೊಂಡಿದೆ. ಸೋಮವಾರದಿಂದ ಸುಗಮ ಸಂಸತ್ ಕಲಾಪ ನಿರೀಕ್ಷೆ ಇದೆ. ನೈತಿಕ ಹೊಣೆ ಹೊತ್ತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಬಿಜೆಪಿಯ 3 ಬೇಡಿಕೆ ಈಡೇರಿಸಿದಂತಹ ಕೇಂದ್ರ ಸರ್ಕಾರ ಸಿಜೆಪಿಯ 3 ಏನಿದೆ ಬೇಡಿಕೆಯನ್ನ ಈಡೇರಿಕೆ ಮಾಡಿದೆ. ಅದರಲ್ಲಿ 3 ಕಂಪ್ಲೀಟ್ ಆಗಿದೆ. ಈಗ ಮುಂಗಾರು ಅಧಿವೇಶನ ಏನಿದೆ ಅದು ನೀಟಾಗಿ ಹೋಗಲಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನು ಮಾಡ್ತಾ ಇದೆ ಬಿಜೆಪಿ. ಅಂದರೆ 3 ಮಸೂದೆಗಳನ್ನು ಮಂಡಿಸುವಂತಹ ಕೆಲಸ ಆಗಬೇಕು. ಆ ಒಂದು ಕಾರಣಕ್ಕಾಗಿ ಸಂಸತ್ ಹಿಂಗಾದ್ರೂ ನೆಟ್ಟಿಗಾಗಿ ಆಗಲಿ ಅಂತ ಹೇಳಿ ಅದು ಬಯಕೆ ಮಾಡ್ತಾ ಇದೆ. ಏನಕ್ಕೆ ಅಂತಂದರೆ 5 ದಿನವೂ ಕೂಡ ಸಂಸತ್ನಲ್ಲಿ ಗಲಾಟೆ. ಯಾವ ಕಾರಣಕ್ಕೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ. ಸೊ ಆ ಒಂದು ಕಾರಣಕ್ಕಾಗಿ ಅಟ್ಲೀಸ್ಟ್ ನೆಮ್ಮದಿ ಇರಬೇಕು. 3 ಮಸೂದೆಯನ್ನು ಕೂಡ ಜಾರಿ ಮಾಡಬೇಕು, ಮಂಡನೆ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿರುವಂತಹ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿದೆ. ನೈತಿಕ ಹೊಣೆಯನ್ನ ಹೊತ್ತಿರುವಂಥದ್ದು. ಸಂಸತ್ತಿನ ಅಧಿವೇಶನ ಶುರುವಾಗ್ತಾ ಇದ್ದಂತೆ ಬೀದಿಗಿಳಿದಂತಹ ಕಾಂಗ್ರೆಸ್ನ ನಾಯಕರಾಗಿದ್ದರು. ಸೊ ಆ ಒಂದು ಕಾರಣಕ್ಕಾಗಿ ಅದನ್ನ ತಣ್ಣಗಾಗಿಸಲಿಕ್ಕೆ ಮಾಡಿರುವಂತಹ ಐಡಿಯಾ. ದೇಶದ ಯುವಕರ ಆಕಾಂಕ್ಷೆ ಭಾವನೆ ಗೌರವಿಸುತ್ತೇವೆ. ಸುದೀರ್ಘ ರಾಜೀನಾಮೆ ಪತ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಉಲ್ಲೇಖ. ಸಚಿವನಾಗಿ ನೀತಿ ಸುಧಾರಣೆಗೆ ಕ್ರಮವನ್ನ ಕೈಗೊಂಡಿದ್ದೆ. 10 ದಿನಗಳಿಂದ ನಾನು ತುಂಬಾ ದುಃಖಿತನಾಗಿದ್ದೇನೆ. ಜವಾಬ್ದಾರಿಯಿಂದ ನಾನು ಯಾವತ್ತೂ ಹಿಂದೆ ಸರಿದಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ತಕ್ಷಣವೇ ಸಿಬಿಐ ತನಿಖೆ ವಹಿಸಿದ್ದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. 20 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದಂತೆ ಕೆಲಸ ಮಾಡಿದ್ದೇನೆ. ಇದು ನನಗೆ ಪ್ರತಿಷ್ಠೆಯ ವಿಚಾರವಲ್ಲ ಅಂತ ಹೇಳಿ ಪ್ರಧಾನ್ ಹೇಳಿಕೆಯನ್ನು ದೀರ್ಘ ರಾಜೀನಾಮೆ ಪತ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಉಲ್ಲೇಖ ಮಾಡ್ತಾರೆ. ನಾನು 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕಾಪಾಡುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ದೇಶದ ಯುವಕರ ಆಕಾಂಕ್ಷೆಗಳನ್ನು ನಾನು ಯಾವತ್ತೂ ಛಿದ್ರ ಮಾಡಿದವನಲ್ಲ. 10 ದಿನಗಳಿಂದ ಸರಿಯಾದ ರೀತಿಯಲ್ಲಿ ಊಟ ತಿಂಡಿಯನ್ನು ಕೂಡ ನಾನು ಮಾಡ್ತಾ ಇಲ್ಲ. ಅಷ್ಟು ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೇನೆ. 10 ದಿನಗಳಿಂದ ನಾನು ತುಂಬ ದುಃಖಿತನಾಗಿದ್ದೇನೆ ಅಂತ ಹೇಳಿ ಸುದೀರ್ಘವಾಗಿ ಬರೆದಿರುವಂತಹ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ರು. ನನ್ನಿಂದ ಏನೂ ತಪ್ಪಾಗಿಲ್ಲ, ನಾನು ಯಾವತ್ತೂ ಕೂಡ ತಪ್ಪು ಮಾಡಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಅವರು. ತಪ್ಪಿತಸ್ಥರಿಗೆ ಬಂಧನ ಆಗಬೇಕು ಎನ್ನುವಂತಹ ಮಾತುಗಳನ್ನು ಅವರ